ಅದು ಯಾರೇ ಆಗಿದ್ರು ಸರಿ. ಛೇ, ನನ್ನ ಮಾತೆ ಕೇಳಿಸ್ಕೊಳ್ಳಲ್ಲ ಅಂತಾನೆ. ಇದಕ್ಕೆ ನಾನೇ ಏನಾದರೂ ಒಂದು ಮಾಡಬೇಕು. ಆರ್ತಿ, ಏನು ಅಡುಗೆ ಮಾಡಿದ್ಯಮ್ಮ ಇವತ್ತು? ರೀ, ಇವತ್ತು ಅವಳದೇ ನಳಪಾಕ. ಆಹಾ, ಹಸಿ ಸೌತೆಕಾಯಿ ಮಜ್ಜಿಗೆ ಹುಳಿ, ಹಪ್ಪಳ, ಬಿಸಿ ಬಿಸಿ ಅನ್ನ ತುಪ್ಪ, ಆನಂದ ಆಗುತ್ತೆ. ಕೊಡಮ್ಮ ಇಲ್ಲಿ. ಅಯ್ಯೋ, ನಿಧಾನ ಕಣ್ರೆ. ಅಕ್ಕನ ಅಡ್ಗೆ ಅಂತ ಕೇಳಿಸಿದೆ, ಸೀದಾ ತಟ್ಟೆ ಎತ್ಕೊಂಡೆ ಬಂದ್ಬಿಟ್ವು ತಿಂಡಿ ಪೋತೆಗಳು. ಯಾಕೆ ಹೊಡಿತ್ಯಾ? ಸುಮ್ಮನಿರು ಅಮ್ಮೋ, ಕಣ್ಣು ಹಾಕ್ಬೇಡ. ಇನ್ನೊಂದ್ಸತಿ ಹೇಳಕ್ಕ ಈ ಹಳೆ ಮುದ್ಕಿಗೆ, ಈ ಸ್ಕೆಲಿಟನ್ ತಿಂದಿದ್ದೆಲ್ಲ ಮೈಗತ್ತಲ್ಲ ಅಂತ ತಿನ್ನೋರ್ ಮೇಲೆಲ್ಲ ಕಣ್ಣು ಹಾಕ್ತಾಳೆ. ನೀವೇ ದೃಷ್ಟಿ ರಾಕ್ಷಸರ ತರ ಇದ್ದೀರಾ, ನಿಮಗ್ ಕಣ್ ತಾಕೋದ್ ನಿಜಾನಾ? ಅಯ್ಯೋ, ಕಿತ್ತಾಡ್ಬಿಡ್ರಿ, ಸುಮ್ಮನೆ ಇರ್ರಿ. ಯಾವಾಗ ನೋಡಿದ್ರು ಒದ್ದಾಡ್ತಾ ಇರ್ತೀರಾ. ಊಟ ಮಾಡುವಾಗ್ಲಾದ್ರೂ ಸುಮ್ಮನೆ ಇರಿ. ಆಹಾ, ರುಚಿ ಅಂದರೆ ಇದು. ನಿನ್ನ ಕೈ ರುಚಿ ಯಾರಿಗೂ ಬರಲ್ಲಮ್ಮ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ. ನಿಮಗೆ ಬಾಕ್ಸ್ಗಾಗಿ ಕಳಿಸಿದ್ನಲ್ಲ, ಆ ಅಡುಗೆ ಮಾಡಿದ್ದು ನಾನು. ಒಂದು ಅಗಳು ಬಿಡದಂಗೆ ತಿನ್ಕೊಂಡು ಬಂದು ಈಗ ಮಗಳರಿಗೆ ಮೃಷ್ಟಾನ್ನ ಅಂತಾರೆ. ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನು ಸುಮ್ಮನೆ ಹೊಗಳ್ತಾ ಇದ್ದೀನಾ? ಹಾಗಂದ್ರೇನ್ರಿ, ನನ್ನ ಅಡುಗೆ ಹೊಗಳ ಥರ ಇರಲ್ವಾ? ಇವಳು ಚೆನ್ನಾಗಿ ಮಾಡ್ತಾಳೆ ಅಂದರೆ ನೀನು ಕೆಟ್ಟದಾಗ ಅಡುಗೆ ಮಾಡ್ತೀಯ ಅಂತ ಅರ್ಥನಾ? ನಿನ್ನ ಅಡುಗೆ ಸೂಪರು, ಅದಕ್ಕೆ ಎಲ್ಲರೂ ನಿನ್ನನ್ನು ಅನ್ನಪೂರ್ಣೇಶ್ವರಿ ಅಂತ ಕರೆಯೋದು. ಅಯ್ಯ, ಇಷ್ಟೆಲ್ಲ ಆದ್ಮೇಲೆ ಎರಡು ಮಾತು ಹೇಳಿದ್ರೆ ಅದನ್ನು ಹೊಗಳಿಕೆ ಅನ್ನಲ್ಲ, ಬೆಣ್ಣೆ ಹಚ್ಚೋದು ಅಂತಾರೆ. ಅಪ್ಪ, ಈಗ್ಲೇ ಇತ್ಯರ್ಥ ಆಗ್ಲಿ. ನಿಜ ಹೇಳಿ, ಅಮ್ಮನ ಅಡುಗೆ ಚೆನ್ನಾಗಿರುತ್ತಾ ಇಲ್ಲ ಅಕ್ಕನ ಅಡುಗೆ ಚೆನ್ನಾಗಿರುತ್ತಾ? ಅಯ್ಯೋ ದೇವ್ರೆ, ನೀನು ಯಾವಾಗ ಯಾವ ಪಾರ್ಟಿಲಿ ಇರ್ತೀಯ ಅಂತಾನೆ ಗೊತ್ತಾಗೋದಿಲ್ವಲ್ಲ. ಅದು ಹೇಳಬೇಡಿ, ಗೊತ್ತಾಯ್ತು. ನಿಮ್ಮ ಮಗಳು ಮದುವೆ ಆಗಿ ಹೋಗೋವರೆಗೂ ಅವಳ ಕೈಯಲ್ಲಿ ಅಡುಗೆ ಮಾಡಿಸ್ಕೊಳ್ಳಿ. ಅಪ್ಪ, ಹೇಳೋದೇ ಮರ್ತಿದ್ವಿ. ನಾಳೆ ನಾಗರ ಪಂಚಮಿ ಅಲ್ವಾ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ನಾಗರ ಕಟ್ಟೆಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಬರೋಣ ಬಾ. ನನಗೇನೋ ಓಕೆ ಪುಟ್ಟ, ನಾನೊಂದು ಎಲ್ಲ ಹಾಕ್ಕೋತೀನಿ. ಆದರೆ ನಿನಗೆ ನಿಮ್ಮ ಬಾಸ್ ರಜಾ ಕೊಡ್ತಾರಾ? ನನಗೂ ಅದೇ ಡೌಟು. ಅನುಮಾನನೇ ಬೇಡ, ಪಕ್ಕಾ ಡೌಟೇ. ಸಾಕು, ಸುಮ್ಮನಿರ್ರೆ. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಕೊಡಲ್ಲ ಅಂದ್ರೆ ಕೊಡೋ ತರ ಮಾಡ್ತೀನಿ. ರೌಡಿ ಬೇಬಿ ನಾನು. ಸುಮ್ನೆ ಕೆಮ್ಮಿದ್ರು ಕೆಲ್ಸ ಆಗುತ್ತೆ ಗೊತ್ತಾ? ಯಾಕೆಲ್ರು ಹೀಗ್ ನೋಡ್ತಿದ್ದೀರಾ? ಅಂತೂ ಇಷ್ಟು ದಿನಗಳಾದ್ಮೇಲಾದರೂ ಎಲ್ಲರೂ ಸೇರೋ ಹಾಗಾಯ್ತಲ್ಲ. ಆಗಾಗ ಮನೆಗೆ ಬರ್ತಾ ಇರಿ ಸಾರ್ಥಕ್, ಇದು ನಿಮ್ಮನೇ ಅಲ್ವಾ? ಮಾವ, ನಾವು ಬರ್ತಾನೆ ಇದ್ದೀವಿ. ಆದರೆ ನೀವೇ ಬಿಸ್ನೆಸ್ ಟ್ರಿಪ್ಪು ಅಂತ ತುಂಬ ದಿನದಿಂದ ದೇಶನೇ ಬಿಟ್ಬಿಟ್ಟಿದ್ರಿ. ಓಹ್, ಹೌದಲ್ವಾ? ಆದಿಯಾಗಿ ಯಾವಾಗಲೂ ಹೇಳ್ತೀನಿ ವಿಡಿಯೋ ಕಾಲ್ ಆದರೂ ಮಾಡಮ್ಮ ಅಂತ. ಅವಳು ನನ್ನ ಮಾತೇ ಕೇಳಲ್ಲ. ಅಪ್ಪ, ಇಲ್ಲಿ ಬೆಳಗಾದ್ರೆ ಅಲ್ಲಿ ರಾತ್ರಿ. ನಮ್ಮ ಟೈಮು ನಿಮ್ಮ ಟೈಮು ಮ್ಯಾಚೇ ಆಗ್ತಿರ್ಲಿಲ್ಲ. ಆದರೂ 2 ಸಲ ಟ್ರೈ ಮಾಡಿದೆ, ಆದರೆ ನೀವೇ ಬ್ಯುಸಿ ಅಂತ ರಿಪ್ಲೈ ಮಾಡಿದ್ರಿ. ಮರ್ತು ಬಿಟ್ರಾ? ಎಲ್ಲರೂ ಇನ್ನೊಂದ್ಸಲ ಹೇಳಿ, ಬಿಸ್ನೆಸ್ ಅಂತ ಮನೆಯಿಂದ ಹೊರಗಡೆ ಇರೋಕ್ಕೆ ಜಾಸ್ತಿ ಇಷ್ಟ ಇವ್ರಿಗೆ. ಬಿಟ್ಬಿಡ್ರಪ್ಪ, ಬಿಟ್ಬಿಡಿ. ನಾನೇ ವಿಡಿಯೋ ಕಾಲ್ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಎಲ್ಲರೂ ಸೇರಿಕೊಂಡು ತಲೆಗೊಂದು ಕಲ್ಲು ಹೊಡಿಬೇಡಿ. ಅಮ್ಮ, ನಾಳೆ ನಾಗರ ಪಂಚಮಿ ಅಲ್ವಾ?
ಅದಕ್ಕೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಾರೋಣ ಅಂತ ಅನ್ಕೊಂಡ್ವಿ. ಹೇಗಾಗುತ್ತೆ ಅದೆಯಾ? ನಾಳೆ ವರ್ಕಿಂಗ್ ಡೇ. ಅದು ಅಲ್ಲದೆ ಇನ್ನು ಮುಂದೆ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಈ ಸಲ ನೀವು ಹೋಗಿ ಬನ್ನಿ. ಹೋಗೋಣ, ಯಾವಾಗ ನೋಡಿದ್ರು ಕೆಲಸ. ಮಿಸ್ಕ್ಯಾರೇಜ್ ಆಗಿದ್ದಕ್ಕೆ ನಾಗದೋಷನೇ ಕಾರಣ ಅಂತ ಹೇಳಿ ಪುರೋಹಿತರು ಹೇಳಿದ್ದಾರೆ. ಸರಿ, ಎಲ್ಲರೂ ಹೋಗ್ಲೇಬೇಕು, ನೀನು ಬರಲೇಬೇಕು. ಪ್ಲೀಸ್ ಅಣ್ಣ, ಪ್ಲೀಸ್. ಅವಳಷ್ಟು ಕೇಳ್ತಿಳಲ್ವಾ? ಹ್ಞೂ ಅನ್ನು. ಎಲ್ಲರೂ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರತ್ತಲ್ವಾ? ಅಗ್ರಜ, ಇದೊಂದು ಪ್ಲ್ಯಾನು. ಹ್ಞೂ ಅನ್ನೋ. ಅಣ್ಣ, ನೀನು ಆಫೀಸು ಅಂದರೆ ನಮ್ಮ ಯಜಮಾನ್ರು ಕತೆ ಹೊಡಿತಾರೆ. ನೀನು ಹ್ಞೂ ಅಂದರೆ ಎಲ್ಲರಿಗೂ ಪರ್ಮಿಷನ್ ಸಿಗ್ದಂಗೆ. ಪ್ಲೀಸ್ ಅಣ್ಣ. ಸರಿ ಆಯಿತು, ಆದರೆ ನಾನು ವಿಕ್ರಾಂತ್ ಸಾರ್ಥಕ್ ಬೇಗ ಹೊರಡಬೇಕು. ನೀವೆಲ್ಲರೂ ನಮ್ಮನ್ನು ಪೀಡಿಸಲ್ಲ ಅಂತಂದರೆ ಪರ್ಮಿಷನ್ ಕೊಡ್ತೀನಿ. ಅಲ್ವಾ ಮತ್ತೆ? ಅಲ್ಲಿ ನಾಗರ ಕಟ್ಟೆ ಸುತ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ? ಅಪ್ಪ, ನಿಮ್ದೇನು ಕತೆ? ಯಾಕೆ ಸೈಲೆಂಟಾಗಿ ಕೂತ್ಬಿಟ್ರಿ? ಈಗ ತಾನೇ ಎಲ್ಲರೂ ಸೇರಿ ಅಟ್ಯಾಕ್ ಮಾಡಿದ್ದೀರಾ. ಹೇಗೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನಿದ್ದೀನಿ. ಅಂದರೆ ನಾಳೆ ನಂದೊಂದು ಫಾರಿನ್ ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ನಾನು ಬರೋಕ್ಕಾಗಲ್ಲ. ಗೊತ್ತಿತ್ತು ನಿಮ್ದು ಇಷ್ಟೇ ಕತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಪ್ರೈಮ್ ಮಿನಿಸ್ಟರ್ ಸಿಕ್ಕಿದ್ರು ಸಿಗ್ತಾರೆ, ಆದರೆ ಇವ್ರು ಮಾತ್ರ ಸಿಗಲ್ಲ. ಯಾಕೋ ಟೆನ್ಷನಲ್ಲಿದ್ದಾಳೆ. ಹೌದು ಕಣೆ, ನಂಗೂ ಹಾಗೆ ಅನ್ಸ್ತದೆ. ಆದ್ರೂ ಕೂದಲು ಸಿಕ್ಕಾಕ್ಬಾರ್ದು ಅಂತ ಜಡೆ ಹಾಕೊಂಡು ಮಲಗ್ತಾ ಇದ್ದಾಳೆ. ಇನ್ನೇನು ನಿನ್ ತರ ಸರ್ಕಲ್ ಮಾರಂಗ್ ನಂಗೆ ಕೂದು ಬಿಟ್ಕೊಂಡು ಇರಕ್ಕಾಗತ್ತಾ? ಮಾತಾಡೋದಕ್ಕೆ ಬರಲ್ವೇನೆ ನಿನಗೆ? ಇವತ್ತು ಒಳ್ಳೆ ಮುಚ್ಕಿ ನೋಡಕೋಣ. ಅದಿತಿ ಏನಾಯ್ತು? ನೋಡಕ್ಕ ಇವಳ ಕೈ ಸುಮ್ಮನೆ ಇರಲ್ಲ, ತಲೆ ಹೊಡಿತಾಳೆ. ಇವತ್ತು ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ. ಬಾಯಿ ಕಡೆ ಸುಮ್ಮನೆ ನಿಂತ್ಕೊಳ್ಳೆ ಡೌರಾಣಿ. ಓಹೋ, ನೀನೇನ್ ಲೇಡಿ ಬೋಂಡ? ಸುಮ್ನೆ ಬಿಡಲ್ಲ ಅಂದ ತಕ್ಷಣ ಹೆದರ್ಕೊಳಕ್ಕೆ ನಾವ್ ಯಾರು ಗೊತ್ತಾ? ರೌಡಿ ಬೇಬಿ ನಮ್ಮ. ಹೌದಾ? ಇವತ್ತು ನಾನೇ ನಿನ್ನ ನೋಡೇ ಬಿಡೋಣ.